ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ತುಂಬ ಜನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡ್ತಾ ಇರೋದ್ರಿಂದ ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಅಲ್ಲಿ ಪ್ರೈಮರಿ ಮತ್ತು ಗ್ರ್ಯಾಜುಯೇಷನ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್, ಸೊ ಮೂರು ಕೂಡ ಇರುತ್ತೆ. ಮೂರು ಕೂಡ ಎಕ್ಸಾಮ್ಸ್ ಏನಿದ್ದಾವೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ. ಸೊ PSTR ಬೇರೆ ಥರ ಇರುತ್ತೆ, GPSTR ಬೇರೆ ಥರ ಇರುತ್ತೆ, ಆ್ಯಂಡ್ HSTR ಬೇರೆ ಥರ ಇರುತ್ತೆ, ಆ್ಯಂಡ್ ಬ್ಯಾಕಪ್ ಸ್ಕೋರ್ ಕೂಡ ಬೇರೆ ಬೇರೆ ಥರ ಇದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ PSTR, GPSTR, HSTR ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಎಕ್ಸಾಮ್ ಪ್ಯಾಟರ್ನ್ಸ್ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, PSTR ಅಂತ ಬಂದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಸೊ ನಮಗೆ PSTR ಬರಿಬೇಕು ಅಂತಂದರೆ ಕ್ವಾಲಿಫಿಕೇಷನ್ ಏನಿರಬೇಕು, PUC + D.Ed ಇರಬೇಕಲ್ವ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಷ್ಟು % ತೊಗೊತಾರೆ ಅಂತಂದರೆ CETನಲ್ಲಿ 70% ತೊಗೋತಾರೆ, ಆ್ಯಂಡ್ TETನಲ್ಲಿ 20% ತೊಗೋತಾರೆ, PUCನಲ್ಲಿ 8% ಇರುತ್ತೆ, ಆ್ಯಂಡ್ D.Edಲ್ಲಿ 2% ಇರುತ್ತೆ. ಅಂದರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಂಪ್ಲೀಟಾಗಿ ಎಷ್ಟು % ಇರುತ್ತೆ ಅಂತ ಹೇಳಿದ್ರೆ 90% ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. CET 70% ಪ್ಲಸ್ TET 20% ಅಂತಂದರೆ 90% ಕಂಪ್ಲೀಟಾಗಿ ಎಕ್ಸಾಮ್ಸ್ ಮೇಲೆ ಹೋಗುತ್ತೆ. ಇನ್ನು ನಿಮ್ಮ PUC ಮತ್ತು D.Ed ಏನಿದೆ ಅಲ್ಲ, ಜಸ್ಟ್ 8 + 2% ಅಷ್ಟೇ ಇರೋವಂಥದ್ದು, ಆಯಿತಾ. ಸೊ ಬ್ಯಾಕಪ್ ಸ್ಕೋರ್ 8 + 2% ಅಷ್ಟೇ ಇರೋದ್ರಿಂದ 90% ನೀವು ಏನು ಮಾಡಬೇಕಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಮೇಲೆ ಪ್ರಿಪೇರ್ ಆಗಬೇಕಾಗುತ್ತೆ. ಓಕೆನಾ. ಸೊ ಇದಿಷ್ಟು ಬಂದು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿಯಲ್ಲಿ ಅಂದರೆ ಆಯ್ಕೆ ವಿಧಾನ ಹೇಗಿರುತ್ತೆ ಅನ್ನೋ ಥರ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ PSTR ಅಂತ ಬಂದಾಗ ನಮಗೆ ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಇರುತ್ತೆ. ಸೊ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಇರುತ್ತೆ. PSTRಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬರೀ ಒಂದೇ ಕ್ವೆಶನ್ ಪೇಪರ್ ಇರುತ್ತೆ. ಅದು ಎಷ್ಟು ಮಾರ್ಕ್ಸಿಗೆ ಅಂತ ಹೇಳಿದ್ರೆ 150 ಮಾರ್ಕ್ಸ್ಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಏನೇನೆಲ್ಲ ಟಾಪಿಕ್ಸ್ ಇರುತ್ತೆ ಅಂದರೆ ಸಾಮಾನ್ಯ ಜ್ಞಾನ ಇರುತ್ತೆ. ಓಕೆ. ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಜನರಲ್ ನಾಲೆಡ್ಜಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಆ್ಯಂಡ್ ಕರೆಂಟ್ ಅಫೇರ್ಸ್ ಆಗಿರಬಹುದು, ಅದ್ರ ಜೊತೆಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ಸಾಮಾನ್ಯ ಜ್ಞಾನದಲ್ಲಿ. ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ ಆಬ್ವಿಯಸ್ಲಿ 1 to 5th ಟೀಚ್ ಮಾಡೋರಿಗೆ ಯಾವ ಲೆವೆಲಿಗೆ ಇರುತ್ತೆ ಅದೇ ಥರ ನಾವು ಓದ್ಕೋಬೇಕಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ, ಆಯಿತಾ. ಸೊ ಅದಾದಮೇಲೆ ಲ್ಯಾಂಗ್ವೇಜ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಅಂತ ಬಂದಾಗ ಕನ್ನಡ, ಉರ್ದು, ತಮಿಳ್, ತೆಲುಗು, ಮರಾಠಿ. ನೀವು ಯಾವ ಭಾಷೆಯನ್ನು ಪ್ರಿಫರ್ ಮಾಡ್ತೀರಾ, ನಿಮ್ಮದು ಯಾವ ಭಾಷೆನ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ, ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ, ನೀವು ಅದನ್ನು ಬರಿಬೇಕಾಗುತ್ತೆ. ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಬಂದು ಕನ್ನಡನೇ ಪ್ರಿಫರ್ ಮಾಡಿರೋದ್ರಿಂದ ಕನ್ನಡ. ಸೊ ಕನ್ನಡ ಅಂತ ಬಂದಾಗ ಗ್ರಾಮರ್ ಆಗಿರ್ಬೋದು, ಅಂದರೆ ವ್ಯಾಕರಣ ಆಗಿರ್ಬೋದು, ಸಂಧಿಗಳು, ಸಮಾಸಗಳು, ಕವಿಗಳ ಒಂದು ಪರಿಚಯ, ಅವರಿಗೆ ಸಂದಂತಹ ಪ್ರಶಸ್ತಿಗಳು, ಬಿರುದುಗಳು, ಅವರು ಬರೆದಿರ್ತಕ್ಕಂತಹ ಕೃತಿಗಳು, ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಅಂತಂದ್ರೂ ಕೂಡ ನಿಮಗೆ ಅಲ್ಲಿ ವೊಕ್ಯಾಬ್ಯುಲರೀಸ್ ಇರುತ್ತೆ, ಆ್ಯಂಟನಿಮ್ಸ್, ಸಿನಾನಿಮ್ಸ್ ಇರುತ್ತೆ, ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಇಂಗ್ಲೀಷನ್ನು ನಾವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ಪರಿಸರ ಅಧ್ಯಯನ ಬಂದ್ಬಿಟ್ಟು EVS. ಸೊ EVS ಅಂತ ಬಂದಾಗ ಇದರಲ್ಲಿ ನಾವು 1 to 8th ಸ್ಟ್ಯಾಂಡರ್ಡ್ ತನಕ ಸೈನ್ಸ್ ಪುಸ್ತಕಗಳೇನಿದೆಯಲ್ಲ ಅದನ್ನು ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಇರುತ್ತೆ. ಅದು ಕೂಡ 1 to 8th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಮ್ಯಾಥಮೆಟಿಕ್ಸನ್ನು ನೀವು ಸಾಲ್ವ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ಕಂಪ್ಯೂಟರ್ ಅಂತ ಬಂದಾಗ ಬೇಸಿಕ್ 10 ಚಾಪ್ಟರ್ಸ್ ಇರುತ್ತೆ. ಆ ಒಂದು 10 ಚಾಪ್ಟರ್ಸಲ್ಲಿ ಸ್ವಲ್ಪ ಅಡ್ವಾನ್ಸ್ಡಾಗಿ ಕೇಳ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ಸೊ ಕಂಪ್ಯೂಟರ್ ಬಗ್ಗೆನೂ ಕೂಡ ನೀವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಸೊ ಇದಿಷ್ಟು 7 ಟಾಪಿಕ್ಸ್ಗಳನ್ನು ಕವರ್ ಮಾಡಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ 150 ಅಂಕಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಇರುವಂಥದ್ದು. ಸೊ ಈ 150 ಅಂಕಗಳು ಏನಿದೆ ಅಲ್ಲ, ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಅಷ್ಟು ಮಾರ್ಕ್ಸು ಈ 70% ಆ್ಯಡ್ ಆಗುವಂಥದ್ದು, ಆಯಿತಾ. ಸೊ ನೆಕ್ಸ್ಟು GPSTR ಅಂದರೆ
ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ. ಇಲ್ಲಿನೂ ಕೂಡ 90% ನಾವು CET ಮೇಲೆ ಮತ್ತು TET ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಸೊ ಯಾರ್ದೆಲ್ಲ TET ಆಗಿದೆ ಅವ್ರಿಗೆ ಇದೊಂದು ಬೆನಿಫಿಟ್. ಸೊ ಯಾರ್ದೆಲ್ಲ TET ಆಗಿಲ್ಲ GPSTR ಬರೆಯೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾನು TET ಅಂತ ಹೇಳಿದೆ, PSTRಗೆ ಪತ್ರಿಕೆ 1 ಏನಿದೆ ಅಲ್ಲ, TET ಪೇಪರ್ 1 ಯಾರು ಬರೆದಿದ್ದೀರಿ, ಯಾರು ಮಾಡ್ಕೊಂಡಿದ್ದೀರಿ ಅವರು ಮಾತ್ರ ಇದಕ್ಕೆ ಅಪ್ಲಿಕೇಬಲ್ ಆಗ್ತಾರೆ, ಆಯಿತಾ. ಸೊ TET ಪೇಪರ್ 2 ಮಾಡ್ಕೊಂಡಿರೋರು PSTRಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗಲ್ಲ, ಓನ್ಲಿ ಫಾರ್ GPSTR, ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ಸ್. ಓಕೆ, ಸೊ CET 70% ಇರುತ್ತೆ, TET 20%, ಡಿಗ್ರಿ 8% ಆ್ಯಂಡ್ B.Ed 2% ಇರುತ್ತೆ. D.Ed ಆ್ಯಂಡ್ B.Ed ಬೋತ್. ಬಟ್ B.Ed ಮಾಡಿದವರು PSTR ಆಗೋಕ್ಕೆ ಸಾಧ್ಯ ಇಲ್ಲ. D.Ed ಮಾಡಿದವರು PSTR ಕೂಡ ಬರೀಬೋದು, GPSTR ಕೂಡ ಬರೀಬೋದು. ಓಕೆನಾ. ಸೊ ಇಲ್ಲಿನೂ ಕೂಡ 90% ಇರುತ್ತೆ. ಇಲ್ಲಿ ನಮಗೆ 3 ಪತ್ರಿಕೆಗಳನ್ನು ನಾವು ನೋಡ್ತೀವಿ. ಓಕೆ, 3 ಪೇಪರ್ಸನ್ನು. ಸೊ ಫಸ್ಟ್ ಒನ್ ಬಂದುಬಿಟ್ಟು ಎಲ್ರಿಗೂ ಕಾಮನ್ ಆಗಿರೋಂತಹ ಜನರಲ್ ಪೇಪರ್ ಆಗಿರುತ್ತೆ. ಇದು ಬಂದುಬಿಟ್ಟು 150 ಮಾರ್ಕ್ಸಿಗಿರುತ್ತೆ, ಆಯಿತಾ. ನೀವು ಯಾವುದೇ ಸಬ್ಜೆಕ್ಟ್ ಟೀಚರ್ಸ್ ಆಗಿದ್ರು ಕೂಡ ಎಲ್ರಿಗೂ ಒಂದೇ ಥರ ಪೇಪರ್ ಇರುತ್ತೆ, ಸಾಮಾನ್ಯ ಜ್ಞಾನ ಪೇಪರ್. ಸೊ ಅದು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಪೇಪರ್ ಬಂದುಬಿಟ್ಟು ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್, ನಿಮ್ಮ ನಿರ್ದಿಷ್ಟ ಪತ್ರಿಕೆಯ ಪೇಪರ್ ಆಗಿರುತ್ತೆ. ಅದರಲ್ಲಿ MCQ ಪ್ಲಸ್ ಡಿಸ್ಕ್ರಿಪ್ಟಿವ್ 2 ಕೂಡ ಇರುತ್ತೆ, ಅದು ಕೂಡ 150 ಮಾರ್ಕ್ಸಿಗಿರುತ್ತೆ. ಓಕೆ, ಆ್ಯಂಡ್ ಥರ್ಡ್ ಪೇಪರ್ ಬಂದುಬಿಟ್ಟು ಇದು ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದು ಕನ್ನಡ ಅಂದರೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಅಂತ. ಯಾರೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇದ್ದೀರಿ ಅವರಿಗೆ ಇದು. ಲ್ಯಾಂಗ್ವೇಜ್ ಟೀಚರ್ಸ್ಗೆ ಇದು ಅಪ್ಲಿಕೇಬಲ್ ಆಗಲ್ಲ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೀಚರ್ಸ್ಗೆ ಇದು ಅಪ್ಲೈ ಆಗಲ್ಲ. ಆ್ಯಂಡ್ ಓನ್ಲಿ ಫಾರ್ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ಗೆ ಮಾತ್ರ ಇದು ಅಪ್ಲೈ ಆಗೋವಂಥದ್ದು. ಓಕೆ, ಸೊ ಟೋಟಲ್ ಆಗಿ ನಮಗೆ ಎಷ್ಟು ಮಾರ್ಕ್ಸಿಗೆ ಅಂತ ಹೇಳಿದ್ರೆ 300 ಮಾರ್ಕ್ಸ್ಗೆ ಇರೋವಂಥದ್ದು. ಓಕೆ, 150 + 150 300. ಇದೊಂದು ಭಾಷಾ ಸಾಮರ್ಥ್ಯ ಪರೀಕ್ಷೆ ಏನಿದೆಯಲ್ಲ, ಇದು ಒಂದು 100 ಮಾರ್ಕ್ಸ್ಗೆ. ಸೊ 400 ಮಾರ್ಕ್ಸ್ಗೆ ನಮ್ಮ GPSTR ಪರೀಕ್ಷೆ ನಡೆಯುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಪೇಪರ್ 1 ಅಂತ ಬಂದಾಗ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇರುತ್ತೆ, ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಇರೋವಂಥದ್ದು. ಸೊ ಇದಿಷ್ಟು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಓಕೆನಾ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಯಾವುದಿರುತ್ತೆ, ಸಮಾಜ ವಿಜ್ಞಾನ, ಹಾಗೆಯೇ ಮ್ಯಾಥ್ಸ್ ಇರಬಹುದು, ಸೈನ್ಸ್ ಇರ್ಬೋದು. ಸೊ ಸ್ಪೆಸಿಫಿಕ್ ಸಬ್ಜೆಕ್ಟಿಗೆ ನೀವು ಬೇರೆ ಯಾವುದೇ ಬುಕ್ನ ನೀವು ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ, ರೆಫರ್ ಮಾಡೋಕ್ಕೆ ಹೋಗಬೇಡಿ. ಕರ್ನಾಟಕ ಸರ್ಕಾರದಿಂದ ಬಿಡುಗಡೆಗೊಂಡಿರ್ತಕ್ಕಂತಹ ಪಠ್ಯಪುಸ್ತಕಗಳನ್ನೇ ನೀವು ಓದಿ. ಯಾಕಂತಂದರೆ ಅಲ್ಲಿ 90% ಕ್ವೆಶ್ಚನ್ಸು ಅದೇ ಪುಸ್ತಕಗಳಿಂದ ಬರುವಂಥದ್ದು. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ಜಾಸ್ತಿ ರೆಫರ್ ಮಾಡಬೇಕಾಗತ್ತೆ. ಆ್ಯಂಡ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ರೀಸೆಂಟಾಗಿ C&R ರೂಲ್ ಬಂತು, ಒಂದು 3 to 4 days ಆಗಿದೆ ಅಷ್ಟೇ. ಸೊ ಇಲ್ಲಿ 85% CET ಮೇಲೆ ಹೋಗುತ್ತೆ, ಆ್ಯಂಡ್ 13% ಡಿಗ್ರಿ ಮೇಲೆ ಹೋಗುತ್ತೆ, ಆ್ಯಂಡ್ 2% ಬಂದುಬಿಟ್ಟು B.Ed ಮೇಲೆ ಹೋಗುವಂಥದ್ದು. ಓಕೆ, ಸೊ ನಾವು ಏನು 90:10 ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇದು 85:15 ಆಗಿದೆ. ಇದು ಕೂಡ ತುಂಬ ಜನ ಏನು ಡಿಗ್ರಿನಲ್ಲಿ ಸ್ವಲ್ಪ ಕಡಿಮೆ ಸ್ಕೋರ್ ಮಾಡಿರೋರಿಗೆ ಅಥವಾ ಕೋವಿಡ್ ಬ್ಯಾಚ್ ಇರೋರಿಗೆ ಸಮಾಧಾನ ಆಗುತ್ತೆ. ಯಾಕಂತಂದರೆ 90:10 ಅಂತ ಬಂದಾಗ ಕಂಪ್ಲೀಟಾಗಿ 90% CETಗೆ ಹೋಗುತ್ತೆ, ಇನ್ನು 10%ಅಲ್ಲಿ 8% ಡಿಗ್ರಿ ಮತ್ತು 2% ಏನಿದೆ ಅಂತ ಹೇಳಿದ್ರೆ B.Edಗೆ ಹೋಗುವಂಥದ್ದು. ಬಟ್ ಇಲ್ಲಿ 85%ಅಲ್ಲಿ ಏನು 13% ಡಿಗ್ರಿ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ. ಯಾಕಂತಂದರೆ ಕೋವಿಡ್ ಬ್ಯಾಚ್ ಇತ್ತು, ಅವ್ರಿಗೆ ಯಾವುದೇ ರೀತಿ ಎಕ್ಸಾಮ್ ಬರಲಿಲ್ಲ, ಹಾಗೆ ಪಾಸ್ ಮಾಡಿಬಿಟ್ರು. ಸೊ ತುಂಬ ಜನಕ್ಕೆ CETನಲ್ಲಿ ಒಳ್ಳೆ ಸ್ಕೋರ್ ಇದ್ದರೂ ಕೂಡ ಡಿಗ್ರಿನಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಆಗದೇ ಇರತಕ್ಕಂತಹ ಸಿಚುವೇಶನ್ಸ್ ತುಂಬ ಇದ್ದಾವೆ. ಸೊ ಏನು 2022ನಲ್ಲಿ GPSTR ಪರೀಕ್ಷೆ ಆಯಿತು, ಆವಾಗಲೂ ಕೂಡ ಹಾಗೆ ಎಷ್ಟೋ ಜನಕ್ಕಾಗಿದೆ. ಸೊ ಹಾಗಾಗಿ ನೋಡೋಣ, ಒಬ್ಜೆಕ್ಷನ್ಗೆ ಟೈಮ್ ಕೊಟ್ಟಿದ್ದಾರೆ 7 days. ಸೊ ಈ ಒಂದು 7 daysಲ್ಲಿ ಇದನ್ನು ಕಡಿಮೆ ಮಾಡ್ತಾರೆ ಅಥವಾ ಇದು ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಾ ಅಂತ. ಆಮೇಲೆ ಇನ್ನೊಂದು ಇನ್ನಿತರೆ ಪದವಿ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಏನಾದರೂ BCom ಅವ್ರಿಗೆ ಅಥವಾ BE ಅವ್ರಿಗೆ ಅವಕಾಶ ಮಾಡಿಕೊಡ್ತಾರಾ ಏನು ಅಂತ ಒಂದು ಸಮಗ್ರ C&R ರೂಲ್ ಬಂದಮೇಲೆ ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಮಗೆ ಪೇಪರ್ 1 ಪೇಪರ್ 2 ಅಂತ 2 ಪತ್ರಿಕೆಗಳಿರುತ್ತೆ, 200 ಮಾರ್ಕ್ಸಿಗಿರುತ್ತೆ. ಸೊ HSTR ಅಂತ ಬಂದಾಗ ನಮಗೆ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪ್ರಶ್ನೆಗಳನ್ನು ಬರೀತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಓನ್ಲಿ MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದರ ಕೆಳಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ಅದು ಯಾವುದು ಅನ್ನೋದನ್ನು ನಾವು ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ ಏನೇನೆಲ್ಲ ವಿಷಯ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಅಂದರೆ ಜನರಲ್ ನಾಲೆಡ್ಜ್ ಇರುತ್ತೆ, ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಸಾಕ್ಷರತೆ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಸೊ ಇದಿಷ್ಟು ಏನು HSTR ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಸೊ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋದ್ರಿಂದ ನಾವು 6th to 10th ಪುಸ್ತಕಗಳನ್ನು ಓದೋದ್ರ ಜೊತೆಗೆ ನಾವು ಕಾಲೇಜ್ ಅಂದರೆ ಪ್ರಥಮ PUC ದ್ವಿತೀಯ PUC ಪುಸ್ತಕಗಳನ್ನು ಕೂಡ ಕಂಪ್ಲೀಟಾಗಿ ಓದಿ ರೆಡಿ ಇಟ್ಕೊಂಡಿರಬೇಕು. ನೀವು ಅದನ್ನು ಓದಿ ಆಗಿದೆ, ನಂದು
ರಿವೈಸ್ ಮಾಡ್ತಿದ್ದೀನಿ ಅನ್ನೋ ಟೈಮ್ ಬಂದಾಗ ಮಾತ್ರ ನಿಮಗೆ ಟೈಮ್ ಇತ್ತು ಅಂದರೆ PG ಪುಸ್ತಕಗಳನ್ನು ಸ್ವಲ್ಪ PG ಸಿಲೆಬಸ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟು ಏನು HSTR, GPSTR ಆ್ಯಂಡ್ PSTRಗೆ ಸಂಬಂಧಪಟ್ಟ ಹಾಗೆ ಕ್ರೈಟೀರಿಯಾ ಆಗಿತ್ತು, ಪ್ಲಸ್ ಸಿಲೆಬಸ್ ಮತ್ತು ಯಾವ ರೀತಿಯಾಗಿ ಒಂದು ಆಯ್ಕೆ ವಿಧಾನ ನಡೆಯುತ್ತೆ ಅಂತಕ್ಕಂಥದ್ದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.